ನಾವು ಶಿವಮೊಗ್ಗ ಡಿಸ್ಟಿಕ್ಕು ಭದ್ರಾವತಿ ತಾಲೂಕು ತಡ್ಸಾ ಗ್ರಾಮದಲ್ಲಿದ್ದೀವಿ. ಶ್ರೀಯುತ ಸೈಯದ್ ದಿಲಾವರ್ ಅವರು ನಮ್ಮ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅರ್ಕಾ ಮತ್ತು ಸಪೋರ್ಟರ್ ಅಷ್ಟೇ ಯೂಸ್ ಮಾಡಿದ್ದಾರೆ ಸ್ಪ್ರೇಗೆ. ಅವ್ರು ಯೂಸ್ ಮಾಡಿದ ನಂತರ ಅದರಲ್ಲಿ ಬದಲಾವಣೆ ಏನೇನಾಯಿತು ಅವರ ಒಪಿನಿಯನ್ ಕೇಳೋಣ. ಸರ್, ನಿಮ್ಗೆ ಏನೇನು ಚೇಂಜಸ್ ಆಯ್ತು ಸರ್? ನೀವು ಯಾವ ಟೈಪ್ ಸ್ಪ್ರೇ ಮಾಡಿದ್ರಿ? ನಮ್ಮದಿಲ್ಲಿ ಪ್ರಾಬ್ಲಮ್ ಈ ಗರಿ ಐತೆಲ್ಲ ಸಣ್ಣದಾಗೋದು. ಹಾಂ ಸರ್. ಆಮೇಲೆ ಇದು ಗರಿಗಳು ಹೊಸದಾಗಿ ಸುಳಿ ಹೊರಗಡೆ ಬರ್ತಾ ಇರಲಿಲ್ಲ. ಹಾಂ ಸರ್. ಆವಾಗ ನಿಮ್ಮ ASNL ಕಂಪ್ನಿಯ ಸಪೋರ್ಟ್ರು ಅರ್ಕಾ ಜಿಂಜರ್ ಸ್ಪೆಷಲ್ ಎರಡನ್ನು ಮಿಕ್ಸ್ ಮಾಡಿ ಇದರಿಂದ ಸುಳಿಯಲ್ಲಿ ಎಷ್ಟು ಬಿಟ್ಟಿರಿ ಸರ್ ನೀವು? ಸುಳಿಗೆ ಸುಮಾರು ಒಂದು ಮುಕ್ಕಾಲು ಲೀಟ್ರ್ ಅಷ್ಟು. ಮುಕ್ಕಾಲು ಲೀಟ್ರ್ ಸುಳಿಯಲ್ಲೇ ಹಾಕಿದಿರಿ? ಸುಳಿಗೆ ಹಾಕಿ ಸ್ವಲ್ಪ ಅದು ಮಾಡಿದ ನಂತರ ನಿಮ್ಗೆ ಇದು ಅದನ್ನೇನು ನೀವು ಸುಳಿಯಲ್ಲಿ ಬಿಟ್ಟು ಮೇಲೆ ಗರಿಗೆ ಒಂದು 300 ml ಸ್ಪ್ರೇ ಮಾಡಿದ್ವಿ. ಅವಾಗ ಈ ಗರಿ ಇದ್ದಿದ್ದು ಈ ಟೈಪ್ ನಿಮ್ಗೆ ದೊಡ್ಡದು ಬರ್ತಾ ಇದ್ದಾವೆ. ಹಾಂ, ಅದೇ ತರನಾಗಿ ಇಲ್ಲಿನೂ ಇದೆ, ಎಲ್ಲ ದೊಡ್ಡದು ಬರ್ತಾ ಇದೆ. ಹಾಂ, ಇನ್ನೊಂದು ಇದೆ, ಇದು ಸುಳಿನೇ ಬರ್ತಿರ್ಲಿಲ್ಲ. ದಿಲಾವರ್ ಸರ್, ನೀವು ಸ್ಪ್ರೇ ಮಾಡಿದ ನಂತರ ನಮ್ದು ನಾರ್ಮಲ್ ಇದು ನಾರ್ಮಲ್ ಗರಿ ಇದ್ದಿದ್ದು, ಇದು ದೊಡ್ಡ ಗರಿ ಇದು ಹೊಸದಾಗಿ ಬಂದಿರೋ, ಇದು ದೊಡ್ಡದು ಗರಿ. ಎಷ್ಟು ಉದ್ದ ಬಂದಿದೆ ಎಲ್ಲ ಗಿಡದಲ್ಲೂ ಹಂಗೆಲ್ಲ ಪ್ರತಿ ಗಿಡನೂ ನಿಮ್ದು ಮೇಲೆ ಬಂದಿದ್ದ ಗರಿ ಎಲ್ಲ ದೊಡ್ಡದು ಬರ್ತಾ ಇದೆ. ಇದು ಎರಡೆರಡು ಗರಿ ಏನು ಬಂದಿದ್ದಾವೆ ಎಲ್ಲ ಹೊಸದು. ಹಾಂ, ಜೂನ್ 10-11ನೇ ತಾರೀಕು ಜೂನಿಗೆ ಸ್ಪ್ರೇ ಮಾಡಿದ್ದೀವಿ ಸರ್. ಜೂನ್ ಸ್ಪ್ರೇ ಮಾಡಿದಿರಿ? ಹಾಂ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಿಮ್ಗೆ 2 ತಿಂಗಳಲ್ಲಿ ಈ ಟೈಪ್ ರಿಸಲ್ಟ್ ಬಂದಿದೆ ಸರ್. ನೀವು ಈ ಶಿವಮೊಗ್ಗ ತಾಲೂಕು ಅಥವಾ ಬೇರೆ ಅಡಿಕೆ ಬೆಳೆಗಾರರಿಗೆ ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇದು ASNL ಅರ್ಕಾ ಜಿಂಜರು ಸಪೋರ್ಟ್ರು ಸ್ಪ್ರೇ ಹೊಡಿತಾ ಇದೀವಲ್ಲ, ಇದು ರಾಸಾಯನಿಕ ಅಲ್ಲ, ಇದು ಸಾವಯವ. ಇದರಿಂದ ಏನು ಹಾನಿ ಇಲ್ಲ. ರಿಸಲ್ಟ್ ಚೆನ್ನಾಗಿದೆ. ಸಿಂಪಲ್ ಆಗಿ ಇಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ಗರಿ ನೋಡ್ರಿ, ಕೆಳಗಿಂದೆಲ್ಲ ಚಿಕ್ಕ ಗರಿ ಇದೆ, ಮೇಲೆ ಬಂದಿದ್ದು ಏನಿದೆ ಅಲ್ಲ ಅದು ದೊಡ್ಡದಿದೆ. ಇಲ್ಲಿ ನಾನೇ ತೋರಿಸ್ತೀನಿ ನೋಡ್ರಿ. ಇದು ಕೆಳಗಿಂದೆಲ್ಲ ಚಿಕ್ಕ ಗರಿ ಇದೆ, ಮೇಲೆ ಬಂದಿರೋದು ಉದ್ದ ಗರಿ ಇದೆ. ಏನ್ರಿ, ಈ ಪ್ರತಿಯೊಂದು ಗಿಡನೂ ನೀವು ಚೆಕ್ ಮಾಡ್ಬೋದು. ಆಮೇಲೆ ಪ್ರತಿಯೊಂದು ಗಿಡ ಎಲ್ಲ ಇದು ನಿಮ್ಗೆ ಇದು ಎಲ್ಲ ಸಮಸ್ಯೆ ಇದೆ. ನೀವು ಸ್ಪ್ರೇ ಮಾಡಿದ ನಂತರ ಬಂದಿರೋದು ಹೊಸ ಗರಿ ಬಂತು. ಸುಳಿ ಭಾಳ ಉದ್ದ ಬರುತ್ತೆ ಸರ್. ಸುಳಿ ಸಿಕ್ಕಾಪಟ್ಟೆ ಉದ್ದ ಬರುತ್ತೆ. ಸುಳಿ ಎಲ್ಲ ಉದ್ದಕ್ಕೆ ಬರುತ್ತೆ, ಫುಲ್ ಹಸಿರು ಇರ್ತಾವ. ಫಂಗಸ್ ಏನು ಇರಲ್ಲ, ಏನಿರೋದು ಸರ್ ಫಂಗಸ್ ಒಂಥರ ಮೀಸ್ತಾ ಇದಾವೆ ಗರಿ ಎಲ್ಲ. ಅದು ಸ್ವಲ್ಪ ಜನ ಇದು ಎಂಥದ್ದು ಶ್ಯಾಂಪು ಗಿಂಪು ಹಾಕಿ ಸ್ಪ್ರೇ ಹೊಡೆದ್ರೆ ಅದು ಚೇಂಜ್ ಆಗುತ್ತೆ ಸರ್. ಅದು ಒಂಥರ ಮಿಸ್ತಾ ಇರುತ್ತೆ, ಬಟ್ ಅದರಲ್ಲಿ ಫಂಗಸ್ ಇರುತ್ತೆ, ಆದ್ರೂ ಬಿಸಿಲಲ್ಲಿ ಮಿಂಚುತ್ತೆ. ಬಟ್ ಇದರಲ್ಲಿ ಎಲ್ಲ ಕ್ಲೀನ್ ಇದೆ ನಿಮಗೆ, ಬಟ್ ಒಂಥರ ಗರಿ ಎಲ್ಲ ಮಿಸ್ತಾ ಇದೆ, ಫುಲ್ ಹಸಿರಾಗೈತೆ. ಒಂದು ಫಂಗಸ್ ಪ್ರಾಬ್ಲಮ್ ಏನಿಲ್ಲ. ಇದು ಎಷ್ಟು ವರ್ಷದ ಇದು ಸರ್? 2 ವರ್ಷದ 5 ತಿಂಗಳು. 2 ವರ್ಷ 5 ತಿಂಗಳು ಸರ್. ಇದು ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಾವು ಪೆಸ್ಟಿಸೈಡ್ಸು ರಾಸಾಯನಿಕ ಎಲ್ಲ ಬಳಸ್ತಾ ಇದೀವಲ್ಲ, ಅದರಿಂದ ಮುಂದೆ ನಮಗೆ ಅಲ್ಲ ಭೂಮಿಗೂ ಹಾನಿ ಇದೆ, ಗಿಡಕ್ಕೂ ಹಾನಿ ಇದೆ. ಇಳುವರಿ ಈಗ ಸ್ವಲ್ಪ ಬರ್ತಾ ನಾವು ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಈಗ ನಾವು ಭೂಮಿ ಉಳಿಸ್ಕೊಂಡ್ರೆ ಇದು ಫಸಲು ಯಾವ್ದಾರ ಬಂದೇ ಬರುತ್ತಲ್ಲ. ನಿಮ್ಮ ಈಗ ಶಿವಮೊಗ್ಗ ರೈತರಿಗೆ ನೀವು ಅಡಿಕೆ ಬೆಳೆಗಾರರಿಗೆ ಶಿವಮೊಗ್ಗ ಸಂದೇಶ ಕೊಡಿ. ಶಿವಮೊಗ್ಗ ಇರಲಿ, ಟೋಟಲ್ ಆಗಿ ಅಡಿಕೆ ಬೆಳೆಗಾರರಿಗೆ ಒಂದು ಸಂದೇಶ. ಅಡಿಕೆನೇ ಅಲ್ಲ, ಯಾವುದೇ ರೈತರು ಇರಲಿ, ಯಾವುದೇ ಬೆಳೆ ಆಗಲಿ, ಆದಷ್ಟು ರಾಸಾಯನಿಕ ಗೊಬ್ಬರವನ್ನು ಅವಾಯ್ಡ್ ಕಮ್ಮಿ ಬರ್ತಾ ಏನಾರ ಇರಲಿ, ಕಂಪ್ಲೀಟಾಗಿ ಬಿಡೋ ಹಾಗೆ ಮಾಡಿ ಏನಾರ ಬೇರೆ ಸಾವಯವ ಅದನ್ನು ಉಪಯೋಗಿಸಿ. ಜೀವಾಮೃತ ಇದೆ, ವೇಸ್ಟ್ ಡಿಕಂಪೋಸರ್ ಇದೆ, ಬೇರೆ ಯಾವ್ದಾರ ಎಲ್ಲ ಪ್ರಾಡಕ್ಟ್ಸ್ ಇದಾವೆ, ಅದನ್ನ ಎಲ್ಲ ಪ್ರಾಡಕ್ಟ್ ಬರ್ತಾ ಇದೆ, ನಮ್ದು ಬರ್ತಾ ಇದೆ. ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದಿರಲ್ಲ ಸರ್ ASNL ಪ್ರಾಡಕ್ಟ್? ಹೌದು ಸರ್, ನನಗೆ 100% ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ಓಕೆ, ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನಮ್ಮ ಗಿಡ ಹೆಂಗಿತ್ತು, ಹೆಂಗೆ ಚೇಂಜ್ ಆಗಿದಾವ ಅಂತ. ಥ್ಯಾಂಕ್ ಯು ಸರ್. ಸ್ವಲ್ಪ ಸಾಯಿಲ್ ಅಪ್ಲಿಕೇಶನ್ಗೆ ಸ್ವಲ್ಪ ಈಗ ನೆಕ್ಸ್ಟ್ ಸಾಯಿಲ್ ಅಪ್ಲಿಕೇಶನ್ ಕೊಡ್ರಿ. ವಿತಿನ್ 3 ಮಂತ್ಸ್ನಲ್ಲಿ ನಿಮ್ಮ ಪ್ರಾಬ್ಲಮ್
ಕ್ಲಿಯರ್ ಇರುತ್ತೆ. ನಾವು ಯಾವಾಗ ಬರ್ತೀನಿ ವಿಸಿಟ್ ಮಾಡಿ ಹೋಗ್ತೀನಿ. ನಾನು ನಿನ್ನೆ ಹಿಂಗೆ ಹೋಗಿದ್ದು, ನನಗೆ ಗೊತ್ತಿಲ್ಲ ನಿಮ್ಮ ತೋಟನ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್.